ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸಾಮಾನ್ಯ ಆದ್ರೆ ಬಹಳ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಕಂಪನಿಗಳು ಹೇಳೋದು ಒಂದು, ಮಾಡೋದು ಇನ್ನೊಂದು. ಯಾಕ್ ಹೀಗೆ? ಅವ್ರು ಹೇಳ್ಕೊಳ್ಳೋ ಮೌಲ್ಯಗಳಿಗೂ ಅವರ ನಿಜವಾದ ನಡವಳಿಕೆಗೂ ಅಷ್ಟೊಂದು ದೊಡ್ಡ ಗ್ಯಾಪ್ ಯಾಕಿರುತ್ತೆ? ಬನ್ನಿ, ಇದರ ಹಿಂದಿನ ಕಾರಣಗಳೇನು ಅಂತ ಆಳವಾಗಿ ನೋಡೋಣ. ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಒಂದೇ ದಿನಕ್ಕೆ ದಿಢೀರಂತ ಕುಸಿದ್ಬೀಳೋದಿಲ್ಲ. ಬದಲಿಗೆ ಒಳಗೊಳಗೆ ಯಾರಿಗೂ ಗೊತ್ತಾಗ್ದ ಹಾಗೆ ನಂಬಿಕೆ, ಪ್ರಾಮಾಣಿಕತೆ ಅನ್ನೋದು ದಿನದಿಂದ ದಿನಕ್ಕೆ ಸವ್ದೋಗ್ತಾ ಇರುತ್ತೆ. ಈ ರೀತಿ ಸದ್ದಿಲ್ದೆ ಕೊಳೆಯೋದೆ ಎಲ್ಲಕ್ಕಿಂತ ಡೇಂಜರಸ್. ಹಾಗಾದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ಮಾತನಾಡದ ಪ್ರಾಮಾಣಿಕತೆಯ ಅಂತರ. ಇದು ಎಷ್ಟೋ ಸಂಸ್ಥೆಗಳನ್ನ ಒಳಗಿಂದಲೇ ಕಾಡ್ತಿರುವ ಒಂದು ಮೂಲಭೂತ ಸಮಸ್ಯೆ. ಸರಿ, ಹಾಗಾದ್ರೆ ಈ ಪ್ರಾಮಾಣಿಕತೆಯ ಅಂತರ ಅಥವಾ ಇಂಟೆಗ್ರಿಟಿ ಗ್ಯಾಪ್ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಂಪನಿಯ ಮೌಲ್ಯಗಳ ಪಟ್ಟಿಯಲ್ಲಿ ಬರ್ದಿರೋ ಮಾತುಗಳಿಗೂ ಅದೇ ಕಂಪನಿಯಲ್ಲಿ ಯಾರಿಗೆ ಪ್ರಮೋಷನ್ ಸಿಗತ್ತೆ, ಯಾರಿಗೆ ಬಹುಮಾನ ಸಿಗತ್ತೆ ಅನ್ನೋ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಇದು ಸುಮ್ನೆ ಮೇಲೆ ಕಾಣೋ ಸಮಸ್ಯೆ ಅಲ್ಲ, ಇದು ಸಿಸ್ಟಮ್ ಒಳಗೆ ಇರೋ ಒಂದು ದೊಡ್ಡ ಬಿರುಕು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಅಂತರ ಇದೆಯಲ್ಲ, ಇದು ಕೆಟ್ಟ ಉದ್ದೇಶಗಳಿಂದ ಹುಟ್ಕೊಳ್ಳೋದಿಲ್ಲ. ಬದಲಿಗೆ ಸರಿಯಿಲ್ಲದ ವ್ಯವಸ್ಥೆಗಳು ಮತ್ತು ನಿರ್ಲಕ್ಷ್ಯದಿಂದ ಹುಟ್ಕೊಳ್ಳುತ್ತೆ. ಅಂದ್ರೆ ಇದು ಕೆಟ್ಟ ಜನರ ಸಮಸ್ಯೆಯಲ್ಲ, ಬದಲಿಗೆ ಕೆಟ್ಟದಾಗಿ ಡಿಸೈನ್ ಮಾಡಿರೋ ಸಿಸ್ಟಮ್ನ ಸಮಸ್ಯೆ. ಈ ಅಂತರದ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರುತ್ತೆ. ಪ್ರತಿದಿನ ನಡೆಯೋ ಸಣ್ಣ ಸಣ್ಣ ಮಾತು ತಪ್ಪೋ ಘಟನೆಗಳಿಂದ ನೌಕರರಲ್ಲಿ ವಿಶ್ವಾಸ ಅನ್ನೋದೇ ಹೊರಟೋಗುತ್ತೆ. ಯಾರೂ ಜವಾಬ್ದಾರಿ ತಗೊಳ್ಳೋಕೆ ಮುಂದೆ ಬರೆದಿದ್ದಾಗ ಕೆಲಸಗಳು ನಿಧಾನ ಆಗುತ್ತೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಸರಿ ತಪ್ಪುಗಳ ನಡುವೆ ಹೋರಾಡಿ ಸಾಕಾಗಿ ಹೋಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಸತ್ಯ ಮಾತಾಡಿದ್ರಿ ಅಪಾಯ ಅಂತ ಗೊತ್ತಾದಾಗ ಹೊಸ ಐಡಿಯಾಗಳೇ ಹುಟ್ಟೋದಿಲ್ಲ. ಇದೆಲ್ಲ ಸೇರಿ ಕಂಪನಿಯ ಮೇಲೆ ಒಂದು ಕಾಣದ ಭಾರವನ್ನ ಹಾಕುತ್ತೆ. ಸರಿ, ಈ ರೀತಿ ಒಳಗೊಳಗೆ ಆಗ್ತಿಯೋ ಡ್ಯಾಮೇಜ್ನ ಲಕ್ಷಣಗಳನ್ನ ಗುರುತಿಸೋದು ಹೇಗೆ? ಇದನ್ನ ಒಂದ್ ರೀತಿ ಡಯಾಗ್ನೋಸಿಸ್ ಪ್ರಾಸೆಸ್ ಅಂತ ಅಂದ್ಕೊಳ್ಬಹುದು. ನೋಡಿ, ಈ ಸಮಸ್ಯೆಗಳ್ನ ನಾವು ಎರಡು ರೀತಿ ನೋಡಬಹುದು. ಒಂದು ಕಡೆ ಕಣ್ಣಿಗೆ ಕಾಣೋ ಲಕ್ಷಣಗಳು, ಅಂದ್ರೆ ಉದ್ಯೋಗಿಗಳು ಜಾಸ್ತಿ ಕಂಪನಿ ಬಿಡೋದು, ಟೀಮ್ಗಳ ನಡುವೆ ಹೊಂದಾಣಿಕೆ ಇಲ್ದಿರೋದು, ಡೆಡ್ಲೈನ್ಗಳನ್ನ ಮಿಸ್ ಮಾಡ್ಕೊಳ್ಳೋದು. ಇನ್ನೊಂದ್ ಕಡೆ ನಮ್ಗೆ ಅನುಭವಕ್ಕೆ ಬರೋ ಲಕ್ಷಣಗಳು, ಅಂದ್ರೆ ಮ್ಯಾನೇಜರ್ಗಳಿಗೆ ಸತ್ಯ ಹೇಳೋಕೆ ಭಯಪಡೋದು, ಬದ್ಧತೆ ಇಲ್ದೆ ಸುಮ್ನೆ ಕೆಲ್ಸ ಮಾಡೋದು, ಪ್ರಾಮಾಣಿಕವಾಗಿರೋರಿಗೆ ಸುಸ್ತಾಗೋದು, ಮತ್ತೆ ಯಾರು ಪಾಲಿಟಿಕ್ಸ್ ಮಾಡ್ತಾರೋ ಅವರು ಮೇಲೆ ಬರೋದು. ಇದು ಹೆಚ್ಚು ಹಾನಿಕಾರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಈ ಎಲ್ಲಾ ಲಕ್ಷಣಗಳನ್ನ ನೋಡಿದ ಮೇಲೆ ತಲೆಗೆ ಬರೋ ಒಂದೇ ಪ್ರಶ್ನೆ: ಇದೆಲ್ಲದಕ್ಕೂ ಮೂಲ ಕಾರಣವಾದ್ರೂ ಏನು? ಈ ಪ್ರಶ್ನೆ ನಮ್ಮನ್ನ ಸಮಸ್ಯೆಯ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಇದಕ್ಕೆ ಮುಖ್ಯವಾಗಿ 3 ಡಿಸೈನ್ ಫ್ಲಾಸ್ ಅಂದ್ರೆ ವಿನ್ಯಾಸ ದೋಷಗಳು ಕಾರಣ. ಮೊದಲನೇದು, ಬೇರೆ ಕಂಪನಿಗಳು ಚೆನ್ನಾಗಿದೆ ಅಂತ ಹೇಳಿದ ಮೌಲ್ಯಗಳನ್ನ ಯೋಚನೆ ಮಾಡದೆ ಕಾಪಿ ಮಾಡೋದು. ಎರಡನೇದು, ಕಂಪನಿ ಹೇಳೋ ಮೌಲ್ಯಗಳಿಗೂ ಸಂಬಳ, ಬೋನಸ್ ಕೊಡೋ ಮಾನದಂಡಗಳಿಗೂ ಸಂಬಂಧವೇ ಇಲ್ಲದಿರೋದು. ಮತ್ತು ಮೂರನೇದು, ನಾಯಕರು ಮೀಟಿಂಗ್ಗಳಲ್ಲಿ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಅವರು ಒತ್ತಡದಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನ ನೋಡಿ ನೌಕರರು ಜಾಸ್ತಿ ಕಲಿತಾರೆ. ಈ ದೋಷಗಳಿಂದಾಗಿ ಈ ಅಂತರ ಆಕಸ್ಮಿಕವಾಗಿ ಅಲ್ಲ, ಬದಲಿಗೆ ವ್ಯವಸ್ಥಿತವಾಗಿ ನಿರ್ಮಾಣವಾಗತ್ತೆ. ಇಲ್ಲಿಯವರೆಗೆ ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬರೋಣ. ಈ ಅಂತರವನ್ನ ಸರಿಪಡಿಸೋದು ಹೇಗೆ? ಈ ಅಂತರವನ್ನ ಕಡಿಮೆ ಮಾಡೋಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಬರೀ ಶ್ರೇಷ್ಠತೆ, ಪ್ರಾಮಾಣಿಕತೆ ಅಂತ ಗೋಡೆ ಮೇಲೆ ಬರೆದ್ರೆ ಸಾಕಾಗಲ್ಲ ಅಲ್ವಾ? ಬದಲಿಗೆ ಅದಕ್ಕೆ ಒಂದು ಸ್ಪಷ್ಟವಾದ ಅರ್ಥ ಕೊಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಉದಾಹರಣೆಗೆ, ಶ್ರೇಷ್ಠತೆ ಅಂದ್ರೆ ನಾವು ಹೆಮ್ಮೆ ಪಡೆದ ಕೆಲಸವನ್ನ ಗ್ರಾಹಕರಿಗೆ ಕೊಡೋದಿಲ್ಲ ಅಂತ ವ್ಯಾಖ್ಯಾನಿಸೋದು. ಇದು ಮೌಲ್ಯಗಳಿಗೆ ನಿಜವಾದ ಶಕ್ತಿಯನ್ನ ಕೊಡುತ್ತೆ. ಆದ್ರೆ ಇದೆಲ್ಲವನ್ನ ಮಾಡೋಕ್ಕೂ ಮುಂಚೆ ಮಾಡ್ಲೇಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಕೆಲ್ಸ ಅಂದ್ರೆ ಸಂಸ್ಥೆಯು ತನ್ನನ್ನ ತಾನೇ ಒಮ್ಮೆ ಪ್ರಾಮಾಣಿಕವಾಗಿ ನೋಡ್ಕೊಳ್ಳೋದು. ಇದನ್ನೇ ಒಂದ್ ರೀತಿಯಲ್ಲಿ ಸೆಲ್ಫ್ ಆಡಿಟ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ತರದ ಒಂದು ಆಡಿಟ್ ಮಾಡೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ 4 ಸಿಂಪಲ್ ಸ್ಟೆಪ್ಸ್. ನಿಮ್ಮ ಕಂಪನಿಯಲ್ಲಿ ಯಾರಿಗೆ ಬೇಗ ಪ್ರಮೋಷನ್ ಸಿಗತ್ತೆ ಮತ್ತೆ ಯಾರು ಬೇಗ ಕೆಲ್ಸ ಬಿಟ್ಟು ಹೋಗ್ತಾರೆ ಅಂತ ವಿಶ್ಲೇಷಿಸಿ. ನಿರ್ಧಾರಗಳು ಎಲ್ಲಿ ನಿಧಾನ ಆಗ್ತಿವೆ, ನಿಜವಾದ ಪವರ್ ಯಾರತ್ರ ಇದೆ ಅಂತ ನೋಡಿ. ಯಾವ ನಿಯಮಗಳನ್ನ ಮುರಿದ್ರೆ ಏನೂ ಆಗಲ್ಲ ಅಂತ ಗಮನಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಇಲ್ಲಿ ಯಾವ ತಪ್ಪಿಗೆ ಶಿಕ್ಷೆ ಸಿಗುತ್ತೆ ಅಂತ ನೌಕರರನ್ನ ನೇರವಾಗಿ ಕೇಳಿ. ಆಗ ಸಂಸ್ಥೆಯ ನಿಜವಾದ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ಗೊತ್ತಾಗುತ್ತೆ. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಪ್ರಾಮಾಣಿಕತೆಯನ್ನ ಬರೀ ಒಂದು ನೈತಿಕ ವಿಷಯ ಅಂತ ನೋಡಲ್ಲ, ಬದಲಿಗೆ ಅದೊಂದು ಪವರ್ಫುಲ್ ಬಿಸ್ನೆಸ್ ಸ್ಟ್ರಾಟಜಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ.
ನೋಡಿ, ಒಂದ್ ಕಡೆ ಪ್ರಾಮಾಣಿಕತೆ ಇಲ್ಲದ ಕಂಪನಿ, ಇಲ್ಲಿ ಎನರ್ಜಿಯೆಲ್ಲ ಆಫೀಸ್ ಪಾಲಿಟಿಕ್ಸ್ನಲ್ಲೇ ವೇಸ್ಟ್ ಆಗತ್ತೆ. ಆದ್ರೆ ಇನ್ನೊಂದ್ ಕಡೆ ನಂಬಿಕೆ ಇರೋ ಕಲ್ಚರ್, ಇಲ್ಲಿ ಅದೇ ಎನರ್ಜಿ ಕಂಪನಿಗೆ ಮೌಲ್ಯ ಸೃಷ್ಟಿ ಮಾಡೋಕೆ ಬಳಕೆಯಾಗತ್ತೆ. ನಂಬಿಕೆ ಇದ್ರೆ ಘರ್ಷಣೆ ಕಡಿಮೆ ಆಗತ್ತೆ, ಕೆಲ್ಸದ ವೇಗ ಹೆಚ್ಚಾಗತ್ತೆ ಮತ್ತು ಒಳ್ಳೆ ಟ್ಯಾಲೆಂಟ್ ಆಕರ್ಷಿತರಾಗ್ತಾರೆ. ಇವತ್ತಿನ ಜಗತ್ತಲ್ಲಿ ಎಲ್ಲವೂ ಪಾರದರ್ಶಕ ಅಲ್ವಾ? ಕಂಪನಿಯ ಒಳಗಿನ ಸಂಸ್ಕೃತಿ ಏನಿದೆ ಅನ್ನೋದು ಈಗ ಹೊರಗಿನ ಪ್ರಪಂಚಕ್ಕೆ ಸುಲಭವಾಗಿ ಗೊತ್ತಾಗತ್ತೆ. ಹೀಗಿದ್ದಾಗ ಕಪಟತನವನ್ನ ಹೆಚ್ಚು ಕಾಲ ಮುಚ್ಚಿಡೋಕಾಗಲ್ಲ. ಅದಕ್ಕೆ ಪ್ರಾಮಾಣಿಕತೆಯೇ ಒಂದು ಕಂಪನಿಯ ನಿಜವಾದ ಮತ್ತು ಸುಸ್ಥಿರ ಬ್ರ್ಯಾಂಡ್ ಆಗಿರುತ್ತೆ. ಈ ಒಂದು ಮಾತು ನಾವು ಇವತ್ತು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶವನ್ನ ಹೇಳುತ್ತೆ. ಒಂದು ಸಂಸ್ಥೆಯ ಒಳಗೇನೆ ವಿರೋಧಾಭಾಸಗಳಿದ್ರೆ ಅದು ಹೊರಗಿನ ಜಗತ್ತಿನಲ್ಲಿ ದೀರ್ಘಕಾಲ ಯಶಸ್ವಿಯಾಗೋಕೆ ಸಾಧ್ಯವೇ ಇಲ್ಲ. ನಿಮ್ಮ ಸ್ಟ್ರಾಟಜಿ ಎಷ್ಟೇ ಚೆನ್ನಾಗಿದ್ರೂ ನಿಮ್ಮನ್ನೇ ನಂಬದ ಒಂದು ಸಂಸ್ಕೃತಿ ಅದನ್ನ ವಿಫಲಗೊಳಿಸುತ್ತೆ. ಮತ್ತು ಕೊನೆಯದಾಗಿ ಈ ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ಒಂದು ಮೌಲ್ಯವನ್ನ ಪಾಲಿಸೋಕೆ ಸಂಸ್ಥೆ ಯಾವುದೇ ತ್ಯಾಗ ಮಾಡಬೇಕಾಗಿಲ್ಲ ಅಂದ್ರೆ ಅದು ನಿಜವಾದ ಮೌಲ್ಯ ಅಂತ ಅನಿಸ್ಕೊಳ್ಳುತ್ತಾ ಅಥವಾ ಅದು ಕೇವಲ ಒಂದು ಅಲಂಕಾರವೇ? ಯೋಚಿಸಿ.